ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಶುರು ಮಾಡಿದ ಇವತ್ತಿನ ದಿನ. ಈ ಪುಣ್ಯಾತ್ಮ ಎಂತಿ ನೋಡಿದ್ರೆ ಓಡ್ತಾನೆ ಗೊಳೋ ಅಂತ ಹೇಳ್ತಾನೆ. ನೀನು ನೋಡಿದ್ರೆ ಓಡ್ತಾನಲ್ಲೇ. ಹಂಗೆ ನಮ್ಮ ಪಯಣ ನಾವು ಬೆಳೆಸಿದೆ ಸೀದಾ ಮಾರ್ಕೆಟ್ ಕಡೆಗೆ. ಸೀದಾ ಹಂಗೆ ಅಂಗಡಿಗೆ ಬೇಕಾದ್ರೆ ಟೊಮೆಟೊ, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲ ತಗೊಂಡು ನಾವು ಸೀದಾ ಚಾಮುಂಡಿ ಬೆಟ್ಟದ ಕಡೆ ಹೊಂಟ್ವಿ. ಅಂಗಡಿ ಓಪನ್ ಮಾಡೋಕ್ಕಿಂತ ಮುಂಚೆ ಚಾಮುಂಡಮ್ಮಂಗೆ ಒಂದು ಕೈ ಮುಗಿದು ಅಡ್ಬಿದ್ದು ಶಿವ ಅಂತ ಅಂಗಡಿ ಓಪನ್ ಮಾಡಿದ್ವಿ. ಇಲ್ಲಿ ಬಂದು ನೋಡಿದ್ರೆ ಫುಲ್ ಮೋಡ ಕವಿದ ವಾತಾವರಣ. ಅಂತೂ ಇಂತೂ ಲೈಟಾಗಿ ಪಿರಿ ಪಿರಿ ಅಂತ ಮಳೆ ಹೋಯ್ತಿತ್ತು, ಆದರೂ ಪರವಾಗಿಲ್ಲ ಅಂತ ಅಂಗಡಿ ತೆಗೆದ್ವಿ. ಅಂಗಡಿ ಹತ್ರ ನಮ್ಮ ಅಕ್ಕ ಬಂದು, ಹಂಗೆ ನಮ್ಮ ದೊಡ್ಡಪ್ಪ ಬಂದು ನಮ್ಮ ಅಕ್ಕಂಗೆ ಬೋನಸ್ ಕೊಡ್ತಾಯಿದ್ದ. ಅಬ್ಬಬ್ಬಬ್ಬ ಲಾಟ್ರಿ. ಅಪರೂಪಕ್ಕೆ ನಮ್ಮ ಅಕ್ಕ ಬಂದಿದ್ಲು. ಪಾನಿಪುರಿ ತಿನ್ನು ಅಂತಂದರೆ ತಿಂತೀನಿ, ಒಂದೇ ಒಂದು ಹಾಕೊಂಡು ಸಾಕು ಅಂದ್ರೆ 3 ಪ್ಲೇಟ್ ಹಾಕ್ಸ್ಕೊತಿಂದವಳೆ. ಅದು ಅಷ್ಟೆಲ್ಲ ಇಲ್ಲ, ಬರೀ ಒಂದೇ ಪ್ಲೇಟ್ ತಿಂದಿರೋದು. ಸಾಕು ಅಂತಂತವಳು, ತಿನ್ನೊಂದ್ರೆ ಯಾಕೆ ಬೇಡ ಅಂತ ಹೇಳ್ತಾವಳೆ. ಜೊತೆಗೆ ನಮ್ಮ ಬ್ರೋ ಬಂದು ಒಬ್ರು ಜ್ಯೂಸ್ ಕೊಟ್ಟರು. ಕುಡಿಯಪ್ಪ, ಬೆಳಗಿನ ಸುಮ್ಮನೆ ಕೂತಿದ್ಯಾ ಅಂತ ಕುಡ್ಕೊಂಡು ಕೂತಿದ್ದೀವಿ. ಹಂಗೆ ನಮ್ಮ ದೊಡ್ಡಪ್ಪನ ಹತ್ರ ಬಂದು ಒಂದು ಕನ್ನಡಕ ದೇಪ್ಕ ಬಂದ್ವಿ. ಹೋಗೋ ವಿಡಿಯೋ ಮಾಡ್ಕೊಬಿಟ್ಟು ನೋಡಿ ಮಕ ಮುಚ್ಕೊ ಓಡೋಯ್ತವನೆ ಕರಿ. ನನ್ನ ಮುಚ್ಕೊಂಡು ಹೋಗಲ್ಲ ಮನೇಶ ತಂದೂರು ಬಂಡಿಯಾಗ ಉಳ್ದಿರ್ತದ ನೋಡಿ. ಬಿಡು ಅನ್ಸುತ್ತೆ ಏನು ಕಾಪೇರಾಯ ಅವಳೆ ಕರಿ ಚಿನ್ನ ಇದ್ದಂಗಿದೆಯಲ್ಲೋ. ತಿನ್ನಪ್ಪ ನೋವು ಕೊಟ್ಬಿಟ್ರೆ ನಾನು ಅಷ್ಟು ಹಿಂಡ್ಬಿಟ್ರು, ನಾನು ಎಷ್ಟು ಹಿಂಡ್ಬೇಕು ಈ ಅಂತ ಅಲ್ಬಿಡು. ಇನ್ನೊಂದ್ಸತಿ ಬಿಡು. ಸುಮ್ಮನೆ ಕೂತಿದ್ದೆ ಅಷ್ಟೊತ್ತಿಗೆ ನಮ್ಮ ಮೊಟ್ಟೆ ಬಂದು ಅವನ ಜೊತೆ ಮಾತಾಡ್ಕೊಂಡು ಕೊಟ್ಲೆ ಮಾಡ್ಕೊಂಡು ಕೂತಿದ್ದೀವಿ. ಆಯ್ ಮಾಡ ಬೆಳಗಾಗ್ಬಿಟ್ಟನೆ ಒಂದು ರೌಂಡು. ಹೆಂಗೋ ಅಂಗಡಿ ಕ್ಲೋಸ್ ಮಾಡ್ಬಿಟ್ಟು ಶಿವ ಅಂತಂಗೆ ಗಣೇಶ ಹತ್ರ ಬಂದ್ವಿ. ಹೆಂಗೋ ಸ್ವಲ್ಪ ನಿದ್ದೆ ಬತ್ತಿತ್ತು ಅಂತ ಹಂಗೆ ಬಿದ್ದು ಉಳ್ಳಾಡಿದ್ವಿ. ಸುಮ್ಮನೆ ಮಲ್ಕೊಳ್ಬೋದು, ಒಂದು ವಿಡಿಯೋ ಮಾಡ್ಕೊಳ್ಳೋದು ಅಂದ್ರೆ ನೋಡಿ ಮಾಡ್ಕೊತಾ ಇದ್ವಿ. ಗಣೇಶನ ಪಕ್ಕದಲ್ಲೇ ಮಲಗಿದ್ದೀರ ಏನೋ ಒಂಥರ ಆನಂದ. ಸರಿ ಹಂಗೆ ಟೈಮ್ ಆಯ್ತು ಅಂತ ನಮ್ಮ ಮನೆ ಕಡೆ ಕೊಟ್ಟು ಅಷ್ಟೊತ್ತಿಗೆ ಇವನೊಂದು ಹಾಯ್ ಮಾಡ್ದ. ಹಂಗೆ ಬರ್ತಾ ದಾರಿಲಿ ನಮ್ಮ ತವರೆ ಕಿಟ್ಟೆಯಲ್ಲಿ ಗಣೇಶ ಬಿಡ್ತಾಯಿದ್ರು. ಅದು ಒಂದು ನಿಮಿಷ ನಿಂತ್ಕೊಂಡು ನೋಡ್ತೀವಿ. ಶಿಷ್ಯ ಪ್ರಸಾದ ಇಸ್ಕೊಬಂದು ಹಣ ಮನೆಗೆ ತಗೊಂಡು ಹೋಗುವಂತ ಹಂಗೆ ತಗೊಂಡು ಹೋಗ್ತಾರದೆ ಫುಲ್ಲು ಲಗಲಗ. ಮನೆಗೆ ಬಂದು ನೋಡ್ತಾರೆ ಅಕ್ಕ ಓದ್ಕೊತಾಳಲ್ಲೇ ಸ್ವಾತಿ ಬಂದಿದ್ದು ನೋಡಲಿಲ್ಲ. ಫುಲ್ ಇಂಟ್ರೆಸ್ಟ್ ಆಗ್ಬಿಟ್ಟಿದ್ಯಾ. ನೆಕ್ಸ್ಟ್ ಮಂತ್ ತಾನೆ ಎಕ್ಸಾಮ್ ಇರೋದು. ತವರೆ ಕಟ್ಟಲ್ಲಂತೂ ಹೆಂಗಸ್ರು ಮಕ್ಕಳೆಲ್ಲ ಫುಲ್ಲು ಲಗಲಗ ಅಂತ ಡ್ಯಾನ್ಸ್ ಮಾಡ್ತವ್ರೆ. ಹಂಗೆ ನಾಳೆ ನಮ್ಮ ಮನೆ ಹತ್ರ ಗಣೇಶ ಬಿಡೋದ್ರಿಂದ ಹುಡುಗರಿಗೆಲ್ಲ ಆಟಾಡ್ಸೋ, ರನ್ನಿಂಗ್ ರೇಸು, ಮ್ಯೂಸಿಕಲ್ ಚೇರ್ ಅಂತ ಆಟಾಡ್ಸೋರು. ಮಕ್ಕಳೆಲ್ಲ ಫುಲ್ಲು ಜೋಶಲ್ಲಿ ಕುಣಿದಾಡಿದ್ದು. ಸರಿ ಆಯಿತು ಅಂತ ನಾವು ಹೋಗಿ ಗಣೇಶನ ಕೈ ಮುಕ್ಕೊಂಡು ಆಚೆ ಬಂದ್ವಿ. ಮಕ್ಳಿಗೆ ಮಾತ್ರ ಯಾಕೆ ಆಟಾಡ್ಸೋದು, ದೊಡ್ಡವ್ರಿಗೆ ಆಟಾಡ್ಸೋದು ಅಂತ ದೊಡ್ಡವ್ರಿಗೂ ಆಟಾಡಿಸ್ತಾ ಇದ್ರು. ಪಾಪ ಮಕ್ಳ ಮನ್ಸಲ್ಲಿ ಆಸೆ ಇರುತ್ತೆ, ಅವ್ರನ್ನ ಎತ್ತೋರ್ ಮನ್ಸಲ್ಲಿ ಆಸೆ ಇರಲ್ವ ನಾವು ಆಟಾಡಬೇಕು ಅಂತ. ಅದಕ್ಕೆ ಅವ್ರಿಗೂ ಮೋಸ ಬೇಡ ಅಂತ ನಾವು ಹಂಗೆ ಸೀದಾ ಹೊರಟಿದ್ದೆ ನಮ್ಮ ಜಿಮ್ಗೆ. ವರ್ಕೌಟ್ ಎಲ್ಲ ಮುಗೀತು. ಇನ್ನು ಸೀದಾ ನಾವು ಮತ್ತೆ ಮನೆಗೆ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ರೆಡಿ ಆಯ್ತು. ಫುಲ್ಲು ಹಿಮಾಗೂರು, ಏನೂ ಕಣಿಕಿಲ್ಲ. ಮಹಿಷಾಸುರನ ಕತ್ತಿಡ್ಕೊಂಡು ನಿಂತವ್ರೆ. ಅಂಕಲ್ ಬಾಯ್ ಬಾಯ್ ಟಾಟಾ, ಬಾಯ್ ಬಾಯ್ ಅಂಕಲ್, ಬಾಯ್ ಬಾಯ್ ಟಾಟಾ, ಗುಡ್ ಬಾಯ್. ನಾವು ಹಂಗೆ ಸೀದಾ ನೋಡಿದ್ದೆ ನಾನು ಗಾಡಿ ತಿರ್ಸ್ಕೊಂಡು ಮತ್ತೆ ದೇವಸ್ಥಾನ ಕಡೆ ಹೊರಟು. ಇಲ್ಲಿ ಬಂದು ನೋಡಿದ್ರೆ ವಿಷ್ಣು ಸರ್ನ ನೋಡಿ ಫುಲ್ ಶಾಕು. ನಾವು 100 ಭಾಷೆ ಕಲಿಯೋಣ, ಕನ್ನಡನೇ ನಮ್ಮ ಉಸಿರಾಗಿರ್ಬೇಕು ಏನಂತೀರಾ? ನಿಮ್ಮೆಲ್ಲರಿಗಾಗಿ ನಂದಿಯಾದ ಒಂದು ಡೈಲಾಗ್ ಎಂಜಾಯ್. ಈ ಆರ್ಮಿಲಿ ಬುಲೆಟ್ ಅಲ್ಲಿ ಈ ಬಾಡಿ ಬಿಡಿಸೋದು ತಾಕತ್ತಿಲ್ಲ, ಆದ್ರೆ 3/4 kg ಮುಷ್ಟಿಗೆ ನಿನ್ನ ಮಣ್ಣಲ್ಲಿ ಮುಚ್ಚೋಕೋ ತಾಕತ್ತಿದೆ. ನೀನು ಎಲ್ಲ ತಪ್ಪು. ಹಂಗೆ ನಮ್ಮ ಸಿದ್ಧಾರ್ಥ ಸಿಗ್ತಾ ಅವ್ನಿಗೊಂದು ಹಾಯ್ ಮಾಡ್ಕೊಂಡು ನಾವು ಸೀದಾ ಹಂಗೆ ಆರ್ಕೆಸ್ಟ್ರಾ ನೋಡ್ತಾ ನಿಂತ್ಕೊಂಡ್ವಿ. ಸರಿ ನನಗೆ ಹಂಗೆ ಮನೆಗೆ ಟೈಮ್ ಆಯಿತು ಅಂತ ದೇವಸ್ಥಾನ ಮುಂದಕ್ಕೆ ಹೋಗಿ ದೇವ್ರ ಕೈ ಮುಕ್ಕೊಂಡು ಸೀದಾ ನಾವು ಹೊಟ್ಟಿದ್ದೆ ನಮ್ಮ ಮನೆ ಕಡೆಗೆ. ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಮ್ಮ. ಇಲ್ಲಂತೂ ಫುಲ್ಲು ಹಿಮಾಗೂರು, ಚಾಮುಂಡಿ ಬೆಟ್ಟ ಫುಲ್ ಏನೋ ಕಾಣಿಸ್ತಾ ಇಲ್ಲ. ಅಕ್ಕಪಕ್ಕ ಇರೋರು ಕೂಡ ಆರೆಂಜ್ ಫಾಕ್ ಕುತ್ಕೊಂಡ್ಬಿಟ್ಟೈತೆ. ಫುಲ್ ಡಾರ್ಕ್ ಲೈಟ್ ಹಾಕಿದ್ರಿ, ಆದರೂ ಮುಂದೆಗಡೆ ಏನೂ ಕಾಣಿಸ್ತಾ ಇಲ್ಲ. ಯಪ್ಪ ಪೂರ್ತಿ ರೋಡಲ್ಲಿ ಒಬ್ಬನೇ. ಸೊ ಇವತ್ತಿನ ವಿಡಿಯೋ ಅಷ್ಟೇ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಶುಭವಾಗಲಿ. ಶುಭರಾತ್ರಿ, ಗುಡ್ ನೈಟ್.